ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಕೊನೆ ಪಂದ್ಯ ಆರಂಭವಾಗಿದೆ. ಮೊದಲ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡಿದಂತ ಭಾರತ 185 ರನ್ಗಳಿಗೆ ಆಲ್ಔಟ್ ಆಗಿದೆ. ಇನ್ನು ಆಸ್ಟ್ರೇಲಿಯಾಗೂ ಕೂಡ ಆರಂಭದಲ್ಲಿ ಜಸ್ಪ್ರೀತ್ ಬುಮ್ರಾ ಆಘಾತ ನೀಡಿದ್ದಾರೆ. ಉಸ್ಮಾನ್ ಖ್ವಾಜಾ 2 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ದಾರೆ. ಇನ್ನು ಆಸ್ಟ್ರೇಲಿಯಾ ಪರ ಸ್ಕಾಟ್ ಬೋಲಂಡ್ 4 ವಿಕೆಟ್ ಪಡೆದರೆ ಮಿಚೆಲ್ ಸ್ಟಾರ್ಕ್ 3 ವಿಕೆಟ್ ಪಡೆದು ಮಿಂಚಿದ್ರು. ಭಾರತ ಮತ್ತು ಆಸೀಸ್ ನಡುವೆ ಫೈಟ್ ಸಿಡ್ನಿ ಪಂದ್ಯದಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಭಾರತೀಯ ಬ್ಯಾಟರ್ಗಳನ್ನ ಕಾಡಿದಂತ ಆಸೀಸ್ ಬೌಲರ್ಗಳು ವಿಕೆಟ್ ಬಿದ್ದ ಕೂಡಲೇ ತಾಳ್ಮೆಯನ್ನ ಕೆಣಕ್ತಾ ಇದ್ರು. ಇದೀಗ ಆಸೀಸ್ ಬ್ಯಾಟಿಂಗ್ಗೆ ಬಂದ ಮೇಲೆ ಇದು ಮತ್ತೆ ಮುಂದುವರೆದಿದೆ. ಕ್ಯಾಪ್ಟನ್ ಬುಮ್ರಾ ಫಸ್ಟ್ ಓವರ್ ಫಸ್ಟ್ ಬಾಲ್ನಲ್ಲೇ 19 ವರ್ಷದ ಸ್ಯಾಮ್ ಕಾನ್ಸ್ಟಾಸ್ 4 ಬಾರಿಸಿದ್ರು. ದಿನದಾಟದ ಕೊನೆ ಓವರ್ನಲ್ಲೂ ಕೂಡ ಸ್ಟ್ರೈಕರ್ನಲ್ಲಿದ್ದಂತ ಕಾನ್ಸ್ಟಾಸ್ ಬುಮ್ರಾ ಜೊತೆ ಜಗಳ ಕೇಳಿದ್ರು. ಈ ವೇಳೆ ಇಬ್ಬರ ನಡುವೆ ವಾಗ್ವಾದ ನಡೆದಿದ್ದು ಅಂಪೈರ್ ಪರಿಸ್ಥಿತಿಯನ್ನು ತಿರುಗೊಳಿಸಿದ್ರು. ಆ ನಂತರ ದಿನದಾಟದ ಕೊನೆ ಎಸೆತದಲ್ಲಿ ಬುಮ್ರಾ ಉಸ್ಮಾನ್ ಖ್ವಾಜಾ ಅವರನ್ನ 2 ರನ್ಗಳಿಗೆ ಔಟ್ ಮಾಡಿದ್ರು. ವಿಕೆಟ್ ಬಿದ್ದಾಗ ಕಾನ್ಸ್ಟಾಸ್ ಬಳಿ ತೆರಳಿ ಅವರನ್ನೇ ದಿಟ್ಟಿಸಿ ನೋಡಿ ಕೆಣಕಲು ಬಂದ ಕಾನ್ಸ್ಟಾಸ್ಗೆ ತಕ್ಕ ಉತ್ತರ ನೀಡಿದ್ರು. ಸಿಡ್ನಿಯಲ್ಲಿ ನಡೀತಾ ಇರುವಂತಹ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 5ನೇ ಟೆಸ್ಟ್ ಪಂದ್ಯದಲ್ಲಿ ರಿಷಬ್ ಪಂತ್ ಗಾಯಗೊಂಡಿದ್ದಾರೆ. ಮಿಚೆಲ್ ಸ್ಟಾರ್ಕ್ ಅವರ ವೇಗದ ಎಸೆತ ಪಂತ್ ಅವರ ಬೈಸೆಪ್ ಮತ್ತು ಹೆಲ್ಮೆಟ್ಗೆ ತಗಲಿದೆ. ಚೆಂಡು ತುಂಬಾ ವೇಗವಾಗಿದ್ದು ಅದು ಪಂತ್ ಅವರ ಕೈನ ತೋಳಿನ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟುವಂತೆ ಮಾಡಿದೆ. ತುಂಬಾ ನೋವಿನಿಂದ ಬಳಲ್ತಾ ಇದ್ರು ಕೂಡ ಪಂತ್ ಆಟವನ್ನ ಮುಂದುವರಿಸಿದ್ರು. ಆದರೆ 40 ರನ್ ಗಳಿಸುವಷ್ಟರಲ್ಲಿ ಔಟ್ ಆದ್ರು. ಆಸ್ಟ್ರೇಲಿಯಾದಲ್ಲಿ ಭಾರತ ತಂಡದ ಕಳಪೆ ಪ್ರದರ್ಶನದ ನಡುವೆ ನಾಯಕ ರೋಹಿತ್ ಶರ್ಮಾ ಅವರ ಟೆಸ್ಟ್ ಕ್ರಿಕೆಟ್ ನಿವೃತ್ತಿ ಬಗ್ಗೆ ಚರ್ಚೆಗಳು ಶುರುವಾಗಿವೆ. ಮಾಜಿ ಕೋಚ್ ರವಿಶಾಸ್ತ್ರಿ ಅವರು ರೋಹಿತ್ ಶರ್ಮಾ ಅವರ ಕಳಪೆ ಪ್ರದರ್ಶನ ಮತ್ತು ಯುವ ಆಟಗಾರರ ಪ್ರದರ್ಶನವನ್ನು ಗಮನಿಸಿ ರೋಹಿತ್ ಶರ್ಮಾ ಅವರು ನಿವೃತ್ತಿ ಹೊಂದೋಕೆ ಇದು ಸರಿಯಾದ ಟೈಮ್ ಎಂದಿದ್ದಾರೆ. ಕಳಪೆ ಫಾರ್ಮ್ನಿಂದ ಬಳಲ್ತಾ ಇರುವಂತಹ ರೋಹಿತ್ ತನ್ನ ವೃತ್ತಿ ಜೀವನದ ಬಗ್ಗೆ ನಿರ್ಧಾರಕ್ಕೆ ಬರಬೇಕು. ಈ ಹಂತದಲ್ಲಿ ರೋಹಿತ್ ನಿವೃತ್ತಿಯ ನಿರ್ಧಾರ ತೆಗೆದುಕೊಂಡರೂ ಕೂಡ ಅಚ್ಚರಿ ಇಲ್ಲ ಎಂದಿದ್ದಾರೆ. ಟೀಂ ಇಂಡಿಯಾ ಓಪನರ್ ರೋಹಿತ್ ಶರ್ಮಾ ಬೇಡದ ದಾಖಲೆಯೊಂದನ್ನು ಬರೆದಿದ್ದಾರೆ. ವಿಶ್ವ ಕ್ರಿಕೆಟ್ನಲ್ಲಿ ಈ ದಾಖಲೆ ಬರೆದ 4ನೇ ಆಟಗಾರ ಎನಿಸಿಕೊಂಡಿದ್ದಾರೆ. ಟೆಸ್ಟ್ ಸರಣಿಯ ಮಧ್ಯದಲ್ಲಿ ಪ್ಲೇಯಿಂಗ್ 11ನಿಂದ ಕೈ ಬಿಡಲ್ಪಟ್ಟ ಮೊದಲ ಭಾರತೀಯ ನಾಯಕ ಎಂಬ ಮುಜುಗರದ ದಾಖಲೆಗೆ ಪಾತ್ರರಾಗಿದ್ದಾರೆ. ನಿವೃತ್ತಿ ಅಥವಾ ವೈಯಕ್ತಿಕ ಕಾರಣಗಳಿಂದ ನಾಯಕರು ತಂಡದಿಂದ ಹೊರಬಿದ್ದಿರುವಂತಹ ಸಾಕಷ್ಟು ಎಕ್ಸಾಂಪಲ್ಸ್ ಇವೆ. ಆದರೆ ತಂಡದಲ್ಲಿ ಇದ್ದಾಗಲೇ ಪ್ಲೇಯಿಂಗ್ 11ನಿಂದ ಹೊರಬಿದ್ದಿರೋದು ಇದೇ ಮೊದಲು. ಭಾರತೀಯ ಕ್ರಿಕೆಟ್ ತಂಡದ ಆಟಗಾರ ಶುಭ್ಮನ್ ಗಿಲ್ ಸೇರಿ ಒಟ್ಟು 4 ಗುಜರಾತ್ ಟೈಟನ್ಸ್ ಆಟಗಾರರಿಗೆ ಸಿಐಡಿ ಸಮನ್ಸ್ ನೀಡಿದೆ. 4 ಆಟಗಾರರು 450 ಕೋಟಿ ರೂಪಾಯಿಯ ಪೊಂಜಿ ಸ್ಕ್ಯಾಮ್ನಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಸಮನ್ಸ್ ನೀಡಲಾಗಿದೆ. ಗುಜರಾತ್ ಟೈಟನ್ಸ್ನ ಆಟಗಾರರಾದ ಸಾಯಿ ಸುದರ್ಶನ್, ರಾಹುಲ್ ತೆವಾಟಿಯಾ ಹಾಗೆ ಮೋಹಿತ್ ಶರ್ಮಾ ವಿಚಾರಣೆ ಎದುರಿಸುವ ಸಾಧ್ಯತೆ ಇದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿ ಬಳಿಕ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ಜಸ್ಪ್ರೀತ್ ಬುಮ್ರಾ 1 ತಿಂಗಳು ವಿಶ್ರಾಂತಿ ಪಡೆಯಲಿದ್ದಾರೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಸತತ ವೈಫಲ್ಯ ಅನುಭವಿಸ್ತಾ ಇದ್ರು ಕೂಡ ಅಭಿಮಾನಿಗಳು ಇವ್ರಿಗೆ ಯಾಕೆ ರೆಸ್ಟ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಈ ನಡುವೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಆಡೋ ಸಾಧ್ಯತೆ ಕಡಿಮೆ ಇದೆ. ಶ್ರೀಲಂಕಾ ತಂಡ ಪ್ರಸ್ತುತ ನ್ಯೂಜಿಲೆಂಡ್ ಪ್ರವಾಸದಲ್ಲಿ ಕೊನೆಗೂ ಕೂಡ ಜಯ ಕಂಡಿದೆ. ಮೊದಲ 2 ಟಿ20 ಪಂದ್ಯಗಳಲ್ಲಿ ಸೋಲು ಕಂಡಿದ್ದಂತ ಲಂಕಾ ತಂಡ 3ನೇ ಟಿ20 ಪಂದ್ಯದಲ್ಲಿ ಭರ್ಜರಿ ಪ್ರದರ್ಶನ ತೋರಿದೆ. ಈ ಪಂದ್ಯದ ಮೂಲಕ ವಿಕೆಟ್ ಕೀಪರ್ ಕುಸಾಲ್ ಮೆಂಡಿಸ್ ದಾಖಲೆ ಈಗ ಪೆರೇರಾ ಪಾಲಾಗಿದೆ. 44 ಎಸೆತಗಳಲ್ಲಿ ಬಿರುಸಿನ ಬ್ಯಾಟಿಂಗ್ ಮಾಡಿದಂತ ಪೆರೇರಾ 13 ಬೌಂಡ್ರಿ ಹಾಗೆ 5 ಸಿಕ್ಸರ್ಗಳೊಂದಿಗೆ 101 ರನ್ ಬಾರಿಸಿದ್ರು. ಈ ಮೂಲಕ ಟಿ20 ಕ್ರಿಕೆಟ್ನಲ್ಲಿ ಶತಕ ಸಿಡಿಸಿದ ಶ್ರೀಲಂಕಾದ 3ನೇ ಬ್ಯಾಟ್ಸ್ಮನ್ ಎಂಬ ದಾಖಲೆಗೂ ಕೂಡ ಪಾತ್ರರಾದರು. ಸಿಡ್ನಿ ಟೆಸ್ಟ್ನಿಂದ ಹೊರ ಉಳಿದಿರುವಂತಹ ರೋಹಿತ್ ಶರ್ಮಾ 1 ತಿಂಗಳು ರಜೆ ಪಡೆಯಲಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿ ಆಡೋದು ಡೌಟ್ ಇದೆ. ಹಾಗೇನಾದರೂ ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ಹಿಟ್ ಮ್ಯಾನ್ ಕಮ್ಬ್ಯಾಕ್ ಮಾಡದೇ ಇದ್ರೆ ಹೊಸ ನಾಯಕನ ಸಾರಥ್ಯದಲ್ಲಿ ಭಾರತ ತಂಡ ಕಣಕ್ಕಿಳಿಯಲಿದೆ. ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಟೀಂ ಇಂಡಿಯಾದ ಮಾಜಿ ಆಟಗಾರ ಶಿಖರ್ ಧವನ್ ಮತ್ತು ಬಾಲಿವುಡ್ ನಟಿ ಹುಮಾ ಕುರೇಶಿ ಮದುವೆಯಾಗಿದ್ದಾರೆ ಎನ್ನುವಂತಹ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಆದರೆ ಇವು ಎಐ ಫೋಟೋಗಳು. ಇನ್ನೂ ಕೆಲವು ಸೆಲೆಬ್ರಿಟಿಗಳ ಫೋಟೋಗಳನ್ನು ಕೂಡ ಇದೇ ರೀತಿ ಎಡಿಟ್ ಮಾಡಿ ವೈರಲ್ ಮಾಡಲಾಗ್ತಾ ಇದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಸುದ್ದಿಗಳು. ನಮಸ್ಕಾರ.